ಕೊಲೆ, ಸುಲಿಗೆ, ರಕ್ತಪಾತ, ಮೇಲಾಗಿ ರೋಷ, ಆಕ್ರೋಶ, ಸೇಡು, ಶಾಡಿಗೆ ಶಾಡೆಂಬ ಗಾಯಗೊಂಡು ಈ ಘಟ ಸರ್ಪದ ಎಡೆ ತುಳಿಯಲು ಬಂದ ನರಕುರಿಗಳನ್ನು ನರಕಕ್ಕೆ ನಯನ ಮಾಡುವುದೇ ಈ ಅಗ್ನಿದೇವನ ಹುಟ್ಟು ಗುಣ. ನಾನು ಚಿಕ್ಕವನಿರುವಾಗ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿದ ಕುಂಡಿಗಳು ಯಾರೆಂದು ಪತ್ತೆ ಹಚ್ಚಿ ಅವರನ್ನು ಪುನಃ ಸಮೇತ ಕತ್ತರಿಸಿ ನುಂಗಿ ನೀರು ಕುಡಿದಾಗಲೇ 15 ವರ್ಷಗಳಿಂದ ನನ್ನ ಎದೆಯಲ್ಲಿ ದಗದಗನೆ ಉರಿಯುತ್ತಿರುವ ಸೇಡಿನ ಕೆಂಡ ನಂದುತ್ತದೆ. ಈ ಅಗ್ನಿ ದೇವನ ಕೆಲಸಕ್ಕೆ ಯಾವನಾದರೂ ಪುಂಡ ಪೋಕರಿನ ನಮಗ ಅಡ್ಡ ಬಂದರೆ ಅವರು ಹಸಿ ಮಾಂಸದ ಕುರಿ ಹೊರಿದು ತಿಂದಂತೆ ತಿಂದು ತೆಗೆದಾಗಲೇ ನಾ ಮಾಡಿದ ಪ್ರತಿಜ್ಞೆ ಪೂರ್ತಿಯಾಗುತ್ತದೆ. ಅಲ್ಲಿವರೆಗೂ ನನ್ನ ಮನಸ್ಸಿಗೆ ನಿದ್ದೆ ಇಲ್ಲ, ನೀರಡಿಕೆ ಇಲ್ಲ, ಹಸಿವೊಂದು ಮೊದಲೇ ಇಲ್ಲ. ಲೇ ಕಲ್ಲ ಮಲ್ಲ, ಬೇಗನೆ ಪತ್ತೆ ಹಚ್ಚಿರ್ರೆ ನನ್ನ ತಂದೆ ತಾಯಿಗಳನ್ನು ಕೊಂದ ಕೊಪ್ಪಿದ ಕುಂದಿಗಳು ಯಾರೆಂದು. ನಾನೇ ಈ ಕಾಡನ್ನು ಬಿಟ್ಟು ನಾಡಿಗೆ ಹೋಗಿ ಹುಡುಕಿ ಪತ್ತೆ ಹಚ್ಚಿ ಅವರನ್ನು ತಂದು ಬರುತ್ತೇನೆ. ಅವರ ಹಸಿ ಮಾಂಸದ ಮುದ್ದೆ ಅಷ್ಟೇ ಅಲ್ಲದೆ ಕಲ್ಲ, ಅವರನ್ನು ಓಡಾಡುವಾಗಿ ಕತ್ತರಿಸಿ ಅವರ ಬಿಸಿ ರಕ್ತ ಈ ಪುಣ್ಯ ಭೂಮಿಗೆ ಲೇಪನವಾಗಲೇಬೇಕು. ದಣಿ, ನಿಮ್ಮ ಕೆಲಸಕ್ಕೆ ಯಾರಾದರೂ ಅಡ್ಡಿ ಮಾಡಿದರೆ ಅವರನ್ನು ಈ ಭೂಮಿಯಿಂದಲೇ ಪಾರ್ಸಲ್ ಮಾಡಿ ನಿಮ್ಮ ಕೆಲಸ ಸಕ್ಸಸ್ ಮಾಡಿಕೊಂಡು ಬರ್ತೇವೆ. ದಣಿ, ಶಬಾಷ್ ಮಲ್ಲ, ಶಬಾಷ್. ನಿಮ್ಮ ಎತ್ತಿನ ಬಲಗೈ ಬಂದರು ಈ ಅಗ್ನಿ ದೇವನ ಗುಂಪಿನಲ್ಲಿ ಇದ್ದರೆ ಚುಕ್ಕೆಯನ್ನು ಚದುರಿಸಿ ತೇಜ ಪುಂಜವನ್ನೇ ಹಾರಿಸಿ ಹರಿದು ಹತ್ತಿಗಾಗುವೆ ನಮಗದು ರೋಗ ವೈರ್ಯಗಳ ಶಿರವನ್ನು. ಒಂದು ವೇಳೆ ಕೆಟ್ಟವನನ್ನು ದಿಕ್ಕು ತಪ್ಪಿಸಲು ಪ್ರಯತ್ನ ಪಟ್ಟರೆ ಬೆಳಗುವ ಸೂರ್ಯನಾಗಿ ಅವನನ್ನು ಹುಡುಕಿ ಉಗಿದು ಬಿಡುವೆ. ಯಾವುದೇ ಕೆಲಸಕ್ಕೆ ಕೈ ಹಾಕಿದರೆ ನಮ್ಮ ಪ್ರಾಣವನ್ನೇ ಲೆಕ್ಕಿಸದೆ ಹೋರಾಡಿ ಕಟ್ಟಿ ಬರುತ್ತೇವೆ. ಮೆಚ್ಚಿದೆ ಕಲ್ಲ, ಮೆಚ್ಚಿದೆ ಈ ನಿನ್ನ ಎದೆಗಾರಿಕೆಯ ಗಂಡು ಮಾತಿಗೆ. ಇನ್ನು ಮುಂದೆ ನೀವು ತೋಳಪ್ಪ ತೋಳದಲ್ಲಿ ಅಡಿಗೆ ಕುಳಿತಿದ್ದರು. ನಿಮ್ಮನ್ನು ಹುಡುಕಿ ಹೊರ ತೆಗೆದು ನಿಮ್ಮ ಒಂದೊಂದು ಅಂಗಾಂಗಗಳನ್ನು ವಿಂಗಡಿಸಿ ನರಕದ ನಾಯಿಗಳಿಗಾಗಿದ್ದಾರೆ. ನನ್ನ ಹೆಸರು ಆದಿಶಕ್ತ್ಯಾವತಾರದ ಅಗ್ನಿ ದೇವನೇ ಅಲ್ಲ. ನಮಸ್ಕಾರ ಕಾಡಿನ ಜನಗಳಿಗೆ ನಮಸ್ಕಾರ. ಲೇ ಕಲ್ಲ ಮಲ್ಲ, ನನ್ನಪ್ಪಣೆಲ್ಲದೆ ಈ ಕಾಡಿನಲ್ಲಿ ಕಾಲಿಟ್ಟ ಯಾರೋ ಈ ನರ ಕುರಿಗಳು. ಯಾರು ನೀವು? ನಮ್ಮ ದಣಿ ಅಗ್ನಿದೇವನ ಅಪ್ಪಣೆ ಇಲ್ಲದೆ ನಮ್ಮ ಅಡ್ಡಕ್ಕೆ ಬರಲು ಎಷ್ಟು ಧೈರ್ಯ ನಿಮಗೆ? ಇಲ್ಲಿಂದ ಸುಮ್ಮನೆ ಹೋಗ್ತಿರೋ ಇಲ್ಲ ಸಾಯ್ತಿರೋ? ತಮ್ಮ ಸಾಯಕ್ ಬಂದ್ರಲ್ಲ ನಾವು ನಿಮ್ಮ ಅಗ್ನಿದೇವನ ಕಡೆಯಿಂದ ನಮಗೊಂದು ಕೆಲಸ ಆಗ್ಬೇಕಂತ ಕೇಳಿ ಹೋಗ್ಬೇಕಂತ ಬಂದಿದ್ದೇವೆ ತಮ್ಮ. ಸಹಾಯ ಸಹಕಾರವಿರಲಿ, ಮೊದಲು ನೀವ್ಯಾರೆಂದು ಬಗಳಿ, ಇರದಿದ್ದರೆ ನಮ್ಮನ್ನು ಸೂಟ್ ಮಾಡಿ
ಮನೆ ಮಕ್ಕಳ ನಿಮ್ಮ ಪಿಸ್ತೂಲ್ ಸ್ಥಳ ಗಳಿಸ್ರಿ. ನೀವು ನೋಡ್ರಿ ಅಗ್ನಿದೇವರೇ, ಇವರು ನಮ್ಮ ಊರ ಹಿರಿಯರ ದೇಸಾಯಿ ಗೌಡ್ರು ಅಂತ. ಅವ್ರ ಪಕ್ಕದಾಗ ಅದರಲ್ಲಿ ಅವ್ರು ಹೇಳಿದ್ರ ಸುರೇಂದ್ರ ಪಾಟೀಲ್ ಅಂತ. ನಾನು ಅವ್ರ ಕೈ ತೆಳಗೆ ಗುಮ್ಮಸ್ತ ಬಬಲಾದೆ ಅಂತ. ಗುಂಪು ಕಟ್ಟಿಕೊಂಡು ದಂಡು ಮಾಡಲು ಸಿದ್ಧರಾಗಿ ಬಂದಂತೆ ಈ ಅಗ್ನಿದೇವನ ದೊಡ್ಡಿಯ ಮುಂದೆ ನಿಂತು ದೊಡ್ಡಸ್ತಿಕೆ ಮಾತು ಬೇಡ ಬಬಲಾದಿ. ಕಾಡಿನ ರಾಜವನ್ನಿಸಿಕೊಂಡಿರುವ ಈ ಸಿಂಹದ ಗುಹೆಗೆ ಬಂದ ಕಾರಣ ನೋಡಿ ಅಗ್ನಿದೇವ, ನೀವು ನಮ್ಮೊಂದಿಗೆ ಶಾಮೀಲಾಗಿ ಕೈ ಜೋಡಿಸಿದರೆ ಹಣದ ಹೊಳೆಯನ್ನೇ ಹರಿಸಿವೆ, ಒಣ್ಣಿನ ಅರಮನೆಯನ್ನೇ ಕಟ್ಟಿಸಿವೆ, ಸಂಪತ್ತಿನ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಮೆರೆಯಬಹುದು ನಾವು ಇಬ್ಬರು ಈ ಜಗದಲ್ಲಿ. ನೋಡಿ ಗೌಡ್ರೆ, ಹಣ ಆಸ್ತಿ ಅಂತಸ್ತಿನ ಆಸೆ ನನಗಿದ್ದಿದ್ದರೆ ಪುಟ್ಟದೆತ್ತರಕ್ಕೆ ಹಣ ಗಳಿಸಿ ಕುಬೇರನಾಗಿ ಮೆರೆಯುತ್ತಿದ್ದೆ. ನನ್ನ ಗುರಿನೇ ಬೇರೆ ಇದೆ. ನನ್ನ ಹಿಂದೇನಾಗಬೇಕು ನೇರವಾಗಿ ಹೇಳಿ. ನಮ್ಮ ಪ್ರತಿಯೊಂದು ಕೆಲಸಕ್ಕೆ ನರನಾಗಿ ಹಗ್ಗ ಬರಬರುವ ಒಬ್ಬ ಪದಾಧಿಕಾರಿಯನ್ನು ಕೊಲೆ ಮಾಡಬೇಕು. ಅದರಿಂದ ಈ ಅಗ್ನಿದೇವನಿಗೆ ಸಿಗುವ ಲಾಭ ನೀನು ನನ್ನ ಕೆಲಸ ಮಾಡಿ ನಂತರ ಏನು ಕೇಳಿವೆ ಕೇಳು, ಕೊಡುತ್ತೇನೆ. ಆಯ್ತು ಗೌಡ್ರೆ, ಕೆಲಸ ಮುಗಿದ ನಂತರ ನಾನೇ ಕೇಳಿ ಪಡೆಯುತ್ತೇನೆ. ಮೊದಲು ನಾನು ಕೊಲೆ ಮಾಡಬೇಕಾದ ವ್ಯಕ್ತಿಯ ಬಯೋಡಾಟಾ ಕೊಟ್ಟರೆ ನಾಳೆ ಸೂರ್ಯೋದಯವಾಗಿ ಸೂರ್ಯಾಸ್ತವಾಗುವುದರೊಳಗೆ ನಿಮಗೆ ಎದುರಾದ ವೈರಿಯನ ಗಗನದಲ್ಲಿ ಹಾರಾಡುತ್ತದೆ. Come on, tell me, ಅವನ ಹೆಸರೇನು? ಅವನ ಹೆಸರು ಜಮದಗ್ನಿ ಅಂತ. ಆ ನನ್ನ ಮಗನ ನೀನು ಒಂದ ಏಟಿಗೆ ಮುಗಿಸಿದೆ ಅಂದ್ರ ನಮ್ಮದು ಧನ್ಯರ ಜೊತೆ ಕಟ್ಟಿಗೆ ಹೋಗೋ ದಾರಿ ಸರಳ ಆಗ್ಬಿಡ್ತದೆ ನೋಡ್ರಿ. ಓಕೆ ಗೌಡ್ರೆ, ಈ ಕೆಲಸವನ್ನು ಕಣ್ಣು ತೆಗೆಯೋದ್ರೊಳಗೆ ಮಾಡಿ ಮುಗಿಸುತ್ತೇನೆ. ತಾವಿನ್ನು ಹೋಗಬಹುದು. ಹಾಗಾದ್ರೆ ಅಗ್ನಿದೇವ, ನಾವಿನ್ನು ಬರುತ್ತೇವೆ. ಹೋಗು ಹೋಗು ಗೌಡ ಹೋಗು. ನಿನಗೆ ಹೇಗೆ ತಿಳಿಯುತ್ತದೆ ಈ ಅಗ್ನಿದೇವನ ಅಂತರಾಳದ, ಈ ಅಗ್ನಿದೇವ ಬೇಟೆಯಾಡುವ ಬೇಟೆಯಾರೆಂದು? ನಿನಗೆ ಸಹಾಯ ಮಾಡಿದಂತೆ ನಟಿಸಿ ಈ ಕೋಡು ಬಿಟ್ಟು ಈ ಊರಿಗೆ ಪ್ರವೇಶಿಸಿ ನಿನ್ನ ಸ್ನೇಹ ಬೆಳೆಸಿ ನಿನ್ನೊಂದಿಗೆ ಇದ್ದು ನನ್ನ ಮಾತಾಪಿತರ ಕೊಂದ ಕೋಪದ ಕುನ್ನಿಗಳು ಯಾರೆಂದು ಪತ್ತೆ ಹಚ್ಚದಿದ್ದರೆ ನನ್ನ ಹೆಸರು ಆದಿಶಕ್ತಿ ಅಗ್ನಿದೇವನೇ ಅಲ್ಲ. ಕಲ್ಲ ಮಲ್ಲ, ನಾನೇಕೆ ಈ ಕೆಲಸಕ್ಕೆ ಒಪ್ಪಿಕೊಂಡೆ ಗೊತ್ತಾ? ನೀವೇ ಹೇಳಿ. ಆ ದೇಸಾಯಿ ಗೌಡನನ್ನು ನೋಡಿದರೆ ಆ ದೇಸಾಯಿ ಗೌಡನ ಗುಂಪೆ ನನ್ನ ಮನೆ ಮಸಣ ಮಾಡಿ ನನ್ನ ಮಾತಾಪಿತರ ಕೊಲೆಗೆ ಕಾರಣವಿರಬೇಕೆಂದು ನನ್ನ ಮನದಲ್ಲಿ ಮೂಡಿದ ಭಾವನೆಯ ಮಾತಿಗೆ ನಾನು ಈ ಕೆಲಸಕ್ಕೆ ಒಪ್ಪಿಕೊಂಡೆ. ಕಲ್ಲ ಮಲ್ಲ, ಆದರೆ ಒಂದು ಮಾತು ಮಾತ್ರ ಸತ್ಯ. ಅದ್ಯಾವ ಸತ್ಯ ದಣಿ? ಈ ಅಗ್ನಿದೇವನ ಅಂತರಾಳದ ಅನಿಸಿಕೆಯ ಪ್ರಕಾರ ಆ ದೇಸಾಯಿ ಗೌಡನೇ ಆಗಿರಲಿ, ದೊಡ್ಡ ಗೌಡರೇ ಆಗಿರಲಿ, ಒಟ್ಟಿನಲ್ಲಿ ಈ ಭೂಗತ ಲೋಕದಲ್ಲಿ ಯಾರೇ ಆಗಿರಲಿ, ಅವರನ್ನು ಈ ಭೂತಾಯಿಯ ಮಡಲಿಂದ ಯಮನ ಮಡಲಿಗೆ ಕಳಿಸುವುದೇ ಛಲ ಸಾಧಿಸಿದ ಚತುರನಾದ ಈ ಅಗ್ನಿದೇವನ ಬಲವಾದ ಗುರಿ. ಮಲ್ಲ, ನಡೆಯಿರಿ, ಹಿಂದೆ ಪ್ರಯಾಣ ಬೆಳೆಸೋಣ. ದೊಡ್ಡ ದರ್ಬಾರದ ಹುಲಿಗಳಾಗಿ ಧರೆಯಲ್ಲಿ ಮೆರೆಯುತ್ತಿರುವ ಸೊಕ್ಕಿನ ಶ್ರೀಮಂತರ ಸೊಕ್ಕ ನಡಗಿಸಿ ಧರ್ಮ ಮೆಟ್ಟಿದ ಸರ್ಪಗಳಾಗಿ ಬನ್ನಿ ಹೋಗೋಣ.